ಪ್ರಶಿಕ್ಷಣ ಭಾರತೀಯ ಪ್ರಶಿಕ್ಷಣ ವರ್ಗಗಳು ನಡೆದಂತಹ ಶಾಲೆಗಳಲ್ಲಿ ನಾವು ಬರೀ ತರಬೇತಿಯನ್ನು ಕೊಟ್ಟು ಅಷ್ಟಕ್ಕೆ ಅವರ ನಮ್ಮ ಸಂಬಂಧ ಮುಗೀತು ಅಂತಿಲ್ಲ. ಒಂದು ಸಲ ಅವರು ಪ್ರಶಿಕ್ಷಣ ಭಾರತೀಯ ಬಳಗದ ಒಟ್ಟಿಗೆ ಅವ್ರು ಕೈ ಜೋಡಿಸಿದ್ರು ಅಂದರೆ ನಂತರ ಅವರು ಪ್ರಶಿಕ್ಷಣ ಭಾರತೀಯ ಸದಸ್ಯರೇ ಆಗಿಬಿಡ್ತಾರೆ. ಅದಕ್ಕೆ ಪೂರಕವಾಗಿ ನಾವು ವರ್ಗ ನಡೆದಂತಹ ಶಾಲೆಗಳಲ್ಲಿ ನಮ್ಮ ವರ್ಗದ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡುವಂಥ ಕಾರ್ಯ ಕೂಡ ನಡೆಯುತ್ತೆ. ಉದಾಹರಣೆಗೆ ನಮ್ಮ ಪ್ರಶಿಕ್ಷಣ ಭಾರತೀಯ ಧ್ಯೇಯಕ್ಕೆ ಅನುಗುಣವಾಗಿ ಪಂಚಮುಖಿ ಶಿಕ್ಷಣವನ್ನು ನಾವು ಆ ಶಾಲೆಗಳಲ್ಲಿ ತರಬೇತಿ ಕೊಡ್ತೇವೆ. ಅದರ ಜೊತೆಗೆ ಪಂಚಮುಖಿ ಶಿಕ್ಷಣದ ಅನುಷ್ಠಾನಕ್ಕೆ ಏನೆಲ್ಲ ಚಟುವಟಿಕೆಯನ್ನು ತರಗತಿ ಕೋಣೆಯಲ್ಲಿ ಏರ್ಪಡಿಸಬೇಕು ಅನ್ನುವಂತಹ ಪಟ್ಟಿಯನ್ನು ಕೊಟ್ಟು ಆ ಶಾಲೆಯಲ್ಲಿ ಅದರ ಯೋಜನೆಯನ್ನು ರೂಪಿಸಿ ಅದರ ಅನುಷ್ಠಾನ ಹೇಗಾಗ್ತಿದೆ ಅನ್ನುವಂಥದ್ದನ್ನು ಅನುಪಾಲನೆ ಮಾಡಿ ಕೊನೆಗೆ ಅದರ ಪರಿಣಾಮ ಏನಾಗಿದೆ ಮಕ್ಕಳಲ್ಲಿ, ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಏನಾಗಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂತಹ ಇವ್ಯಾಲ್ಯೂಯೇಷನ್ ಸಿಸ್ಟಮನ್ನು ನಾವು ಡೆವಲಪ್ ಮಾಡಿದ್ದೀವಿ. ಅದನ್ನು ಕಣ್ಮುಂದೆ ಇಟ್ಕೊಂಡು ವರ್ಷಕ್ಕೆ ಒಂದು ಬಾರಿ ಅದನ್ನು ಅನಲೈಸ್ ಮಾಡುವಂಥ, ಇವ್ಯಾಲ್ಯೂಯೇಟ್ ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಈ ಕಳೆದ 3 ವರ್ಷಗಳಲ್ಲಿ ಅನೇಕ ಶಾಲೆಗಳವರು ಈ ರೀತಿ ಅದನ್ನು ಒಪ್ಪಿಕೊಂಡು ಸ್ವಯಂ ಪ್ರೇರಣೆಯಿಂದ ನಮ್ಮ ಪಂಚಮುಖಿ ಶಿಕ್ಷಣದ ಏನು ಯೋಜನೆ ಇದೆ ಆ ತತ್ವಕ್ಕನುಗುಣವಾಗಿ ಯೋಜನೆಯನ್ನು ರೂಪಿಸಿ ತಮ್ಮ ಶಾಲೆಯಲ್ಲಿ ಅಳವಡಿಸಿಕೊಳ್ಳುವಂತಹ, ಅದರ ಮೂಲಕ ಪರಿವರ್ತನೆಯನ್ನು ಕಂಡುಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿ ಅಲ್ಲದೇ ರಾಷ್ಟ್ರೋತ್ಥಾನದ ಪಠ್ಯ ಏನಿದೆ ಅಥವಾ ರಾಷ್ಟ್ರೋತ್ಥಾನದ ಕ್ರಮ ಏನಿದೆ ಅನ್ನುವಂಥದ್ದನ್ನು ನಮ್ಮ ಶಾಲೆಗಳಿಗೆ ಭೇಟಿ ಕೊಟ್ಟು ಇಲ್ಲಿ 2-3 ದಿನಗಳ ಕಾಲ ತಂಗಿ ನಂತರ ಇದನ್ನು ವ್ಯವಸ್ಥೆಯನ್ನು ಗಮನಿಸಿ ನಮ್ಮಲ್ಲಿರುವಂಥ ವ್ಯವಸ್ಥೆಯನ್ನೇ, ನಮ್ಮಲ್ಲಿರುವಂಥ ಪಠ್ಯಕ್ರಮವನ್ನೇ ಯಥಾವತ್ತಾಗಿ ತಮ್ಮ ಶಾಲೆಯಲ್ಲೂ ಅಳವಡಿಸಿ ಅದನ್ನು ಪರಿಶೀಲನೆ ಮಾಡಿ, ಅವಲೋಕನ ಮಾಡಿ ಅದರ ಪರಿಣಾಮವನ್ನು ನಮ್ಮ ಹಿರಿಯರ ಗಮನಕ್ಕೆ ತಂದಿರೋದು ಉಂಟು. ಹಲವಾರು ಶಾಲೆಗಳ ನಾವು ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿದ್ದೀವಿ. ನಲುಡಿ ಅಂಥೇಳಿ ಒಂದು ಗ್ರಾಮ, ಅಲ್ಲಿ ಹೋದಾಗ ಶಿಕ್ಷಕರು ಅದೇ ಹೇಳಿದ್ರು, ಪಠ್ಯಕ್ರಮ, ಪಠ್ಯವಸ್ತು ಇವೆಲ್ಲವೂ ನಮಗೆ ಅಭ್ಯಾಸಕ್ಕೆ ಪೂರಕವಾಗಿಯೇ ಇರುತ್ತೆ. ಆದರೆ ವಿದ್ಯಾರ್ಥಿಗಳ ಆಸಕ್ತಿ ಕೆರಳಿಸಬೇಕು ಅಂತಂದರೆ, ಓದಿನ ಬಗ್ಗೆ ಇನ್ನಷ್ಟು ವಿಸ್ತಾರ ಅವರಿಗೆ ಗೊತ್ತಾಗಬೇಕು ಅಂತಂದರೆ, ನೈಜ ಇತಿಹಾಸ ಅವರು ಪೂರ್ಣವಾಗಿ ಅರ್ಥಕೋಬೇಕು ಅಂತಂದರೆ ಪ್ರಶಿಕ್ಷಣ ಭಾರತೀಯ ತರಬೇತಿಗಳು ನಮಗೆ ಅಗತ್ಯ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಭಾರತೀಯ ಜ್ಞಾನ ಪರಂಪರೆ ಆಗಿರ್ಬೋದು, ಭಾರತೀಯ ಕ್ಷಾತ್ರ ಪರಂಪರೆ ಆಗಿರ್ಬೋದು, ಮತ್ತು ಈಗ ಪಂಚಮುಖಿ ಶಿಕ್ಷಣ, ಈ ಎಲ್ಲ ಅವಧಿಗಳನ್ನು ಅವ್ರ ಜೊತೆಗೆ ನಾವು ವಿಚಾರ ವಿನಿಮಯ ಮಾಡಿಕೊಂಡು ಅಥವಾ ನಮ್ಮಲ್ಲಿರೋ ವಿಷಯವನ್ನು ಅವರೊಟ್ಟಿಗೆ ಹಂಚ್ಕೊಳ್ಳೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಕಲಿಕಾ ಆಸಕ್ತಿ ಜಾಸ್ತಿಯಾಗಿ ಇಡಿಯಾಗಿ ಓದುವ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ಹೊಸದಾಗಿ ಗ್ರಂಥಾಲಯಗಳನ್ನು ಪ್ರಾರಂಭಿಸ್ತಿದ್ದೀವಿ ನಾವು ಅಂತ ಹೇಳುವಂಥ ಮನಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಪುಸ್ತಕವನ್ನು ಓದೋದು ಶಿಕ್ಷಕರೇ ಕೈಬಿಟ್ಟಂಥ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ. ಆ ಸನ್ನಿವೇಶ ನಾವೆಲ್ಲ ತರಗತಿಗಳನ್ನು ತೊಗೊಂಡಾದ ಮೇಲೆ ಇನ್ನೂ ಎಷ್ಟು ಓದೋದಿದೆಯಲ್ಲ ಅಂತ ಅನಿಸಿದ್ದೂ ಇದೆ ಮತ್ತು ಓದಲಿಕ್ಕೆ ಪ್ರಾರಂಭ ಮಾಡಿದ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಮನೋವೈಜ್ಞಾನಿಕ ವಿಚಾರದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಹೇಗೆ ತಯಾರು ಮಾಡಬೇಕು ಮತ್ತು ಒಂದೊಂದು ಯಾವ ಥರ ಲಿಂಕ್ ಇದೆ ಅನ್ನೋದನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದ್ದೀವಿ ಅವ್ರಿಗೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಜಾಸ್ತಿ ಮಾಡೋದಕ್ಕೆ ಶಿಕ್ಷಕ ಏನು ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಆದರೆ, ಶಿಕ್ಷಕರು ಸಮರ್ಪಣಾ ಭಾವದಿಂದ ವಿದ್ಯಾರ್ಥಿಗಳೊಂದಿಗೆ ಹೆಂಗೆ ವರ್ತಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಇದರಲ್ಲಿ ಪಾತ್ರವನ್ನು ವಹಿಸುತ್ತೆ. ಈ ಪ್ರಶಿಕ್ಷಣ ಭಾರತೀಯರು ನಿರಂತರವಾಗಿ ವರ್ಗಗಳನ್ನು ಮಾಡ್ತಾ ಇರೋದರಿಂದ, ನಾವು ಶಿಕ್ಷಕರೊಂದಿಗೆ ಸಂಪರ್ಕದಲ್ಲಿರೋದ್ರಿಂದ ಆ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ಭಾವನಾತ್ಮಕ ಸಂಬಂಧವೂ ಕೂಡ ಇಂಪ್ರೂವ್ ಆಗಿದೆ. ಆ ಒಟ್ಟಿಗೆ ಈ ಎಲ್ಲ ಪ್ರಯತ್ನಗಳ ಫಲವಾಗಿ ಒಬ್ಬ ಭಾರತಕ್ಕೆ ಇನ್ನೊಂದಿಷ್ಟು ದಿನಗಳಲ್ಲಿ ಸತ್ಪ್ರಜೆ ಅನ್ನೋರು ತುಂಬ ಜನ ಆಗುವಂಥ ಎಲ್ಲ ಸಾಧ್ಯತೆಗಳು ಈ ಪ್ರಶಿಕ್ಷಣ ಭಾರತೀಯ ಕೆಲಸದಿಂದ ನಡೀತಾ ಇದೆ ಮತ್ತು ನಡೀತಾನೂ ಇರುತ್ತೆ ಅಂತಕ್ಕಂತಹ ಭರವಸೆ ನಂದಿದೆ.